ಸಿಕ್ಕಿರೋದು ನನಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿದೆ. ಯಾಕೆಂದರೆ ಈ ಅಕಾಡೆಮಿ ಪೂರ್ತಿ ಮ್ಯೂಸಿಕ್ಕಿಗೆ ಡಿವೋಟ್ ಆಗಿದೆ, ಪೂರ್ತಿ ಮ್ಯೂಸಿಕ್ ಅದು ಮುಡುಪಾಗಿಟ್ಟಿದ್ದಾರೆ. ಅಂಥ ಒಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಷನಿಂದ ನನಗೆ ಮ್ಯೂಸಿಕ್ಗೋಸ್ಕರ ಪ್ರಶಸ್ತಿ ಸಿಗ್ತಾ ಇರೋದು ನನಗೆ ಭಾಳ ಹೃದಯಕ್ಕೆ ಹತ್ತಿರವಾಗಿದೆ. ಬೇರೆ ಪ್ರಶಸ್ತಿಗಳು ಬಂದಿದೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಂದ, ಆದರೆ ಇದು ಅದಕ್ಕಿಂತ ಶ್ರೇಷ್ಠ. ಯಾಕೆ ಅಂದರೆ ಸಂಗೀತ ಗೊತ್ತಿರೋರು ನನ್ನನ್ನು ಗುರುತಿಸ್ಬಿಟ್ಟು ಇವತ್ತು ಸನ್ಮಾನ ಮಾಡಿದ್ದಾರೆ. ಭಾಳ ನನಗೆ ಖುಷಿಯಾಗಿದೆ. ಆಮೇಲೆ ಸನ್ಮಾನ ನಂತರ ಹಾಡಿ ಅಂತಂದರು, 2 ಅಪರೂಪದ ರಾಗಗಳು ಹಾಡಿ, ಆಮೇಲೆ ದೇವ್ರನಾಮ ಭಜನ್ಸು ಹಾಡಿ 1-1.5 ಗಂಟೆ ಮಾಡಿದೆ. ಎಲ್ಲ ವೆಲ್ ಅಟೆಂಡೆಡು, ವೆಲ್ ಆರ್ಗನೈಸ್ಡು. ಈ ಪೂರ್ವಿ ಸಂಗೀತ ಅಕಾಡೆಮಿ ಇದೆಯಲ್ಲ, ಸಾವಿರಾರು ಹುಡುಗರನ್ನು ಟ್ರೈನ್ ಮಾಡಿದ್ದಾರೆ. 13 ವರ್ಷ ಆಗಿದೆ ಮಾಡಿ. ಸಾವಿರಾರು ಹುಡುಗರು ಸಂಗೀತ ಅಂದರೆ ಸಂಗೀತ ಒಂದೇ ಅಲ್ಲ, ನೃತ್ಯ, ಸಿತಾರು, ಇನ್ಸ್ಟ್ರೂಮೆಂಟು ಎಲ್ಲ ಪ್ರಕಾರಗಳನ್ನು ಅವರು ಸ್ಟೂಡೆಂಟ್ಸ್ನ ತಯಾರು ಮಾಡ್ತಾಯಿದ್ದಾರೆ. ಸಾವಿರಾರು ತಯಾರು ಮಾಡ್ತಾರೆ. ಈಗ ಪ್ರಸಕ್ತ 200 ಜನ ಹುಡುಗರು ಟ್ರೈನ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಭಾಳ ದೊಡ್ಡ ಆರ್ಗನೈಸೇಷನ್. ಅಂಥ ಒಂದು ಆರ್ಗನೈಸೇಷನಿಂದ ನನಗೊಂದು ಈ ಒಂದು ಪುರಸ್ಕಾರ ಬಂದಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಏನಾಗುತ್ತೆ, ಇವೆಲ್ಲ ಇನ್ನೂ ನಾವು ಮುಂದೆ ಸಾಧನೆ ಮಾಡೋದಕ್ಕೆ ಇಂಬು ಕೊಡ್ತೀವಿ. ಇವೆಲ್ಲ ಮುಂದೆ ಒಂದು ಸಾಧನೆ ಇನ್ನೂ ಮಾಡಬೇಕು ಅನ್ನೋ ಒಂದು ಇದು. ಹಾಗಾಗಿ ಭಾಳ ಖುಷಿಯಾಗಿದೆ ನನಗೆ. ಇವರು ಪೂರ್ವ ಅಕಾಡೆಮಿಯಿಂದ ಈಗ ಟ್ರಸ್ಟಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ತುಂಬ ಅಭಿಮಾನದಿಂದ ಇದು ಮಾಡಿದ್ರು. ಜನನೂ ಅಷ್ಟೇ, ತುಂಬ ಜನ ಬಂದಿದ್ದರು, ತುಂಬ ಕೇಳಿದ್ರು, ಕೂತ್ಕೊಂಡು ಶಾಂತ ತಾಳ್ಮೆಯಿಂದ ಕೇಳಿದ್ರು. ಎಲ್ಲ ಒಳ್ಳೊಳ್ಳೆ ರಾಗಗಳು ಸೆಲೆಕ್ಟ್ ಮಾಡಿ ಹಾಡಿದ್ದಕ್ಕೂ ನನಗೂ ಅಂತ ನೆಮ್ಮದಿ ಆಯಿತು ಮನಸ್ಸಿಗೆ. ಕೇಳೋರು ಇದ್ರೆ ತಾನೇ ಹಾಡೋದು. ನಾವು ಏನು ಬೇಕಾದ್ರೆ ಹಾಡ್ಬೋದು, ಕೇಳಿ ಮೆಚ್ಚೋರು ಇರಬೇಕಲ್ಲ. ಪ್ರೇಕ್ಷಕರು ಇಂಪಾರ್ಟೆಂಟ್. ಭಾಳ ಚೆನ್ನಾಗಿದ್ದರು ಪ್ರೇಕ್ಷಕರು. ಅವರ ಗುಣಮಟ್ಟ ನಾವು ಹೇಳಬಾರ್ದು, ಆ ಥರ ಗುಣಮಟ್ಟ, ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಭಾಳ ಚೆನ್ನಾಗಿತ್ತು. ನಮಗೂ ಕೂಡ ತುಂಬ ಸಂತೋಷ ಆಗಿದೆ ಸರ್. ಪೂರ್ವಿ ಸಂಗೀತ ಅಕಾಡೆಮಿ 2012ರಲ್ಲಿ ಶುರುವಾಗಿದ್ದು, ಪ್ರತಿ ವರ್ಷ ಒಬ್ಬ ಕವಿಗೆ ಅಥವಾ ಒಬ್ಬ ಖ್ಯಾತ ಸಂಗೀತಗಾರರಿಗೆ ಸನ್ಮಾನ ಮಾಡುವಂತಹ ಪರಿಪಾಠವನ್ನು ಪೂರ್ವಿ ಸಂಗೀತ ಅಕಾಡೆಮಿ ಇಟ್ಕೊಂಡು ಬಂದಿದೆ. ಕವಿಗಳನ್ನು ಯಾಕೆ ಸನ್ಮಾನ ಮಾಡ್ತಾರೆ ಅಂದರೆ ಅಲ್ಲಿ ಸುಗಮ ಸಂಗೀತ ಶಾಲೆ ಇದೆ. ಹಾಗಾಗಿ ಆ ಸುಗಮ ಸಂಗೀತಗಳನ್ನು ಬರೆಯತಕ್ಕಂತಹ ಒಳ್ಳೆಯ ಕವಿಗಳನ್ನು ಗುರುತಿಸಿ ಒಬ್ಬ ಕವಿಯನ್ನು ಅಥವಾ ತುಂಬ ಚೆನ್ನಾಗಿ ಶಾಸ್ತ್ರೀಯ ಸಂಗೀತವನ್ನು ಹಾಡುವಂಥ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗ್ಬೋದು ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗ್ಬೋದು, ಹಾಡುವಂಥವ್ರನ್ನ ಗುರುತಿಸ್ಬಿಟ್ಟು ಅವ್ರನ್ನ ಪ್ರತಿ ವರ್ಷ ಯಾರಾದರೂ ಒಬ್ಬರನ್ನ ಸನ್ಮಾನ ಮಾಡುವಂಥ ಪರಿಪಾಠ ಇದೆ.